ಮೂರು ಕ್ಷೇತ್ರದ ಗೆಲುವು ಕಾಂಗ್ರೆಸ್ ಪಕ್ಷ ನಿರೀಕ್ಷೆ ಮಾಡಿದ್ದಾರೆ. ಇವತ್ತು ಕರ್ನಾಟಕದ ಜನತೆಗೆ ನಾನು ವಿನಮ್ರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದು ನ್ಯಾಯಕ್ಕೆ ಧರ್ಮಕ್ಕೆ ಸಿಕ್ಕಂತ ಜಯ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಎಲ್ಲ ಮಂತ್ರಿಗಳ ಮೇಲೆ, ನನ್ನ ಜೊತೆಯಲ್ಲಿ ಇನ್ನೂ ಹಲವಾರು ಮಂತ್ರಿಗಳ ಮೇಲೆ ಏನು ಸುಳ್ಳು ಆಪಾದನೆಗಳು ಮಾಡ್ತಿದ್ರು, ಆ ಎಲ್ಲ ಆಪಾದನೆಗಳಿಗೆ ಇವತ್ತು ಜನತಾ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಟ್ಟಿದೆ. ಇಡೀ ರಾಜ್ಯದ ಜನತೆಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಈ ಬಾರಿ ನಿಮ್ಮ ಏನು ಪಕ್ಷದ ಬೇರೆ ಬೇರೆ ಆರೋಪಗಳು, ವಿಶೇಷವಾಗಿ ಮುಡ ಇರ್ಬೋದು, ವಕ್ಫ್ ಇರ್ಬೋದು, ಅಥವಾ ವಾಲ್ಮೀಕಿ ಪಟ್ಟಣ ಮುಂದಿಟ್ಕೊಂಡು ಬಿಜೆಪಿ ಹೋರಾಟ ಮಾಡಿದ್ರು. ಈಗ ನಿಮ್ಗೊಂದಿರ್ತಿ ಇದರಿಂದ ಕ್ಲೀನ್ ಚೀಟ್ ಸಿಕ್ತಂಗಾಗಿದೆಯಾ? ಕ್ಲೀನ್ ಚೀಟ್ ಕೊಡ್ಬೇಕಾಗಿರೋದು ಕೋರ್ಟ್ ಮುಂದಿನ ದಿವಸಗಳಲ್ಲಿ ವಿಚಾರಣೆ ಹಂತದಲ್ಲಿದೆ. ಡೆಫಿನೆಟ್ಲಿ ಕೋರ್ಟ್ ಅದಕ್ಕೆ ನ್ಯಾಯದ ಪರವಾಗಿ ನಿಂತ್ಕೋತದೆ ಅಂತ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ಜನತಾ ನ್ಯಾಯಾಲಯ ಇವತ್ತು ನಮ್ಗೆ ಈ 3 ಸೀಟುಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಒಳ್ಳೆ ತೀರ್ಪನ್ನು ಕೊಟ್ಟಿದೆ. ಅದಕ್ಕೇನೆ ನಾನು ಹೇಳಿದ್ದು, ಇಡೀ ರಾಜ್ಯದ ಜನತೆಗೆ ನಾನು ಕೃತಜ್ಞತೆಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನ ನಾವ್ ಏನ್ ತಪ್ಪೇ ಮಾಡಿಲ್ಲ ರೀ. ಫಸ್ಟ್ ಆಫ್ ಆಲ್ 2021ರಲ್ಲಿ ನಾನು ಮಂತ್ರಿ ಅಲ್ಲ. ಅವಾಗ ಅದಾದ ನಂತರ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಾರ್ವತಿ ಮೇಡಮ್ನವರು, ಅವರಿಗೆ ಸಹೋದರ, ಅದೆಲ್ಲ ಹಳೆ ಕೇಸ್ ಗೊತ್ತಿರೋದೆ. ಆ ನ್ಯಾಯಯುತವಾಗಿ ಸೈಟ್ಗಳನ್ನು ತಗೊಂಡಿದ್ರಿ. ಮೂಢ ಹಗರಣದಲ್ಲಿ ಸುಮ್ನೆ ಸಿದ್ದರಾಮಯ್ಯನವ್ರ ಮೇಲೆ ಸುಳ್ಳು ಆಪಾದನೆಗಳು ಏನ್ ಮಾಡಿದ್ರು, ಆ ಆಪಾದನೆಗಳಿಗೆ ನೀವು ಆಪಾದನೆಗಳು ಮಾಡಿರೋದೆಲ್ಲ ಸುಳ್ಳು, ನೀವು ರಾಜಕೀಯ ಕಾರಣಕ್ಕೋಸ್ಕರ ನೀವು ಸುಳ್ಳು ಹೇಳಿದೀರಾ ಅಂತ ಬಿಜೆಪಿ ಅವರಿಗೆ ಈಗ ತಕ್ಕ ಪಾಠವನ್ನ ನಮ್ಮ ರಾಜ್ಯದ ಜನತೆ ಕಲಿಸಿದ್ದಾರೆ. ಸರ್ಕಾರ ಕಿತ್ತಾಕ್ತೀನಿ ಅಂತ ಹೇಳಿ ಕೆಲವರು ಹೇಳ್ತೀರಿ ಸರ್ ಬಹಿರಂಗವಾಗಿ. 136 ಜನ ಇರುವಂತದ್ದು ಪ್ರಜಾಪ್ರಭುತ್ವದ ಸರ್ಕಾರ. ಇದನ್ನ ಕಿತ್ತಾಕುವಂತದ್ದೆಲ್ಲ ಇದೆಯಾ? ಈ ಎಲ್ಲಾ ಮಾತುಗಳೇ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾಗಿದೆ. ಬಿಜೆಪಿ ಅವರು, JDS ಅವರು ಏನ್ ನೆಗೆಟಿವ್ ಆಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ರು, ಅದಕ್ಕೆ ತಕ್ಕ ಉತ್ತರವಾಗಿ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿ ಇವತ್ತು ಈ ರಾಜ್ಯದ ಮಹಾಜನತೆ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನ ಎಲ್ಲರೂ ಗೌರವಯುತವಾಗಿ ನಡೆಸ್ಕೋಬೇಕು. ಅದೇನೋ ದುಡ್ಡು ಕೊಟ್ಟು ಗೆದ್ರು, ಇನ್ನೊಂದು ಗೆದ್ರು, ಮತ್ತೊಂದು ಗೆದ್ರು, ಹಂಗಾದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದೈತೆ ಅಂತ ನಾವು ದುಡ್ಡು ಕೊಟ್ಟು ಗೆದ್ರು ಅಂತ ಹೇಳಕ್ಕಾಗಿದ್ದ? ಜನತೆಯ ತೀರ್ಪು, ಇದನ್ನ ವಿನಮ್ರವಾಗಿ ಒಪ್ಕೊಳ್ಳೋದಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಇನ್ಮುಂದಾದ್ರೂ ಈ ಸುಳ್ಳರ ವಿರೋಧ ಪಕ್ಷ ಇದೆಯಲ್ಲ, ಈ ಬಿಜೆಪಿ, ಈ JDS ಅವರು ತಮ್ಮ ಬಾಯಿಗಳಿಗೆ ಬೀಗ ಹಾಕೊಂಡು ಸತ್ಯವನ್ನ ಮಾತಾಡುವಂತ ಕೆಲಸ ಮಾಡಬೇಕು. ಈ ಸುಳ್ಳಿನ ಕಂತೆಯನ್ನು ಏನ್ ಹೇಳ್ತಾ ಇದ್ರು, ಇದಕ್ಕೆ ಯಾವುದೇ ಬೆಲೆಯನ್ನ ರಾಜ್ಯದ ಜನತೆ ಕೊಡೋದಿಲ್ಲ. ರಾಜ್ಯದ ಜನತೆ ಬುದ್ಧಿವಂತರಿದ್ದಾರೆ ಅಂತ ಇದರಿಂದ ತಿಳ್ಕೊಬೇಕಾಗ್ತದೆ. ಈ ಸರಿ ಹಣಬಲ, ಅಧಿಕಾರ ಬಲ ಹಂಗಾರೆ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ದೇನೆ ಜನಮತದಿಂದ ಗೆದ್ದಿದೆ ಹಂಗಿದ್ರೆ? 100% ಜನಮತದಿಂದನೇ ಗೆದ್ದಿರೋದು. ಹಂಗಾರೆ ಜನಮತದಿಂದ JDS ಬಿಜೆಪಿ ಅವರು ದುಡ್ಡು ಖರ್ಚು ಮಾಡಿ ಬೇರೆ ರಾಜ್ಯಗಳಲ್ಲಿ ಗೆದ್ದೈತೆ ಅಂತ ನಾವ್ ಹೇಳ್ಬೋದಾ? ನಾನು ಆತರ ಆಪಾದನೆ ಮಾಡಲ್ಲ. ಜನಗಳು ಏನ್ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪನ್ನ ಗೌರವಿಸಬೇಕು ಅನ್ನೋದು ನಾನು ಹೇಳೋದು ಅಷ್ಟೇ. 100% ಅಬಾಧಿತ. ಯಾರು ಸಿದ್ದರಾಮಯ್ಯನವ್ರ ಸ್ಥಾನ ಈಗ ಅಬಾಧಿತ ಅಲ್ಲ ಅಂತ ಹೇಳಿದ್ದು? ಮುಂಚೆನೂ ಹೇಳಿದ್ರು. ನಮ್ಮ DK ಶಿವಕುಮಾರ್ ಅವರು, ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ, ನಾನು ಹೇಳ್ತೀನಿ, ಎಲ್ಲಾ ಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ. ಎಲ್ರು ನಾವು ಸಿದ್ದರಾಮಯ್ಯನವ್ರ ಸ್ಥಾನ ಅಬಾಧಿತ ಅಂತಾನೆ ಹೇಳುವಂತದ್ದು. ಕುಮಾರಸ್ವಾಮಿ ಅವರು ಪುತ್ರ ವ್ಯಾಮೋಹಕ್ಕೆ ಬಿದ್ದು ಕ್ಷೇತ್ರವನ್ನು ಕಳ್ಕೊಂಡ್ರೆ ಹೇಗೆ ಸರ್? ನಾನು ಅದನ್ನೆಲ್ಲ ಹೇಳಕ್ ಬರಲ್ಲ. ಅದು ಕುಮಾರಸ್ವಾಮಿ ಅವ್ರ ಇಷ್ಟ, ಅವ್ರ ಪಕ್ಷ. ಅದು ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆ ಟೈಮಲ್ಲಿ ಅವ್ರ ಮಗನಿಗೆ ಕೊಟ್ಟಿದ್ದು. ಅದಕ್ಕೆ ತಕ್ಕ ಬೆಲೆಯನ್ನ ಇವತ್ತು ಅವರು ತೆರಬೇಕಾಗಿದೆ ಅಷ್ಟೇ.